ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಬಂದು ಲೆಹೆಂಗಾ ಕಟಿಂಗ್ ಸ್ಟಿಚಿಂಗ್ ಎರಡು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಫುಲ್ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದು ಲೆಹೆಂಗಾ ಕಾನ್ಸೆಪ್ಟು. ಸೊ ಆಲ್ರೆಡಿ ನಾನು ಪೋಸ್ಟು ಹಾಕಿದ್ದೀನಿ. ಬ್ಲೌಸ್ನ ಹೇಗೆ ಕಟಿಂಗ್ ಮಾಡ್ಕೊಬೇಕು, ಹೇಗೆ ಸ್ಟಿಚಿಂಗ್ ಮಾಡ್ಕೊಳ್ಬೇಕು, ಹೇಗೆ ಡಿಸೈನ್ ಮಾಡ್ಕೊಳ್ಬೇಕು, ಹೇಗೆ ಪಫ್ ಸ್ಲೀವ್ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಇದ್ರದ್ದೆಲ್ಲ ಪಾರ್ಟ್ ವೈಸ್ ನಾನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ರೀತಿ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಬ್ಲೌಸ್ದು ಫುಲ್ಲು ಡಿಸೈನ್ ಬ್ಲೌಸು. ಸೊ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಫ್ರಂಟ್ ಡೀಪ್ ನೆಕ್, ಬ್ಯಾಕ್ ಬೋಟ್ ನೆಕ್ ವಿತ್ ಪ್ರಿನ್ಸೆಸ್ ಕಟ್ ಬ್ಲೌಸು. ಸೊ ಬ್ಯಾಕಲ್ಲಿ ಈ ರೀತಿ ಡಿಸೈನ್ ಇದೆ. ಸೊ ಹಾಗೆ ಪಫ್ ಸ್ಲೀವ್ ಹೇಗೆ ನಾವು ಇಷ್ಟು ಗ್ರ್ಯಾಂಡಾಗಿ ಪಫ್ ಸ್ಲೀವ್ ಮಾಡ್ಕೊಳ್ಬೇಕು. ಸೊ ಇದ್ರ ಬಗ್ಗೆ ಎಲ್ಲ ಸಪ್ರೇಟಾಗಿ ವಿಡಿಯೋ ಮಾಡಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ನೋಡಿ. ಸೊ ಇದು ಅದೇ ಸ್ಯಾರಿನಲ್ಲಿ ಅದು ಬ್ಲೌಸು. ಸೊ ಮಿಕ್ಕಿರುವಂಥ ಸೀರೆನಲ್ಲಿ ನಾನು ಇವತ್ತು ನಿಮಗೆ ಲೆಹೆಂಗಾನ ಹೇಗೆ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಸ್ಟಿಚಿಂಗ್ ಶುರು ಮಾಡೋಕ್ಕೆ ಮುಂಚೆ ಒಂದು ಇನ್ಫಾರ್ಮೇಷನ್ನು ನೋಡಿ. ಈ ಸ್ಯಾರಿ ಬಂದು ಹೊಸ ಸ್ಯಾರಿ ತೊಗೊಂಡು ಬಂದು ನನಗೆ ಲೆಹೆಂಗಾ ಹೊಲಿಲಿಕ್ಕೆ ಕೊಟ್ಟಿರೋದು. ಸೊ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇದರಲ್ಲಿ ವಿತ್ ಬ್ಲೌಸು. ಸೊ ಈ ಬ್ಲೌಸ್ ಏನು ಸ್ಟಿಚ್ ಮಾಡಿದ್ದೀನಿ. ಸೊ ಇದು ನೀವು ನಾರ್ಮಲ್ ಸೀರೆ ಉಟ್ಕೊಳ್ಳೋಕ್ಕೆ ಅಂತ ತೊಗೊಂಡಾಗ ಏನು ನಿಮಗೆ ಬ್ಲೌಸ್ ಪೀಸ್ ಅಂತ ಕೊಡ್ತಾರೆ ಸ್ಯಾರಿನಲ್ಲಿ, ಅಟ್ಯಾಚ್ ಬ್ಲೌಸ್ ಪೀಸು. ಸೊ ಆ ಬ್ಲೌಸ್ ಪೀಸಲ್ಲಿ ನಾನು ಈ ಬ್ಲೌಸನ್ನು ಹೊಲಿದಿರೋದು. ಮಿಕ್ಕಿದ್ವಂಥದ್ದು ಸೀರೆ ನಾವೇನು ಉಟ್ಕೊಳ್ತೀವಿ ಜಿಗ್ಜಾಗ್ ಫಾಲ್ ಹಾಕಿ. ಸೊ ಆ ಥರ ಸೀರೆ. ಸೊ ಟೋಟಲ್ ಇದು ಬಂದು 5 ಮೀಟ್ರ್ ಸ್ಯಾರಿ ಉಳಿದಿದೆ. 6 ಮೀಟ್ರ್, 1 ಮೀಟ್ರ್ ನಾನು ಆಲ್ರೆಡಿ ಬ್ಲೌಸ್ಗೆ ಅಂತ ತೊಗೊಂಡ್ಬಿಟ್ಟಿದ್ದೀನಿ. ಬ್ಲೌಸ್ ಪೀಸ್ಗೆ ಅಂತ ಏನು ಕೊಡ್ತಾರೆ ಅದನ್ನು ತೊಗೊಂಡಿದ್ದೀನಿ. ಇನ್ನು 5 ಮೀಟ್ರು ಸ್ಯಾರಿ ಇದೆ. ಈ ಸ್ಯಾರಿನಲ್ಲಿ ನಾನು ಲೆಹೆಂಗಾ ಸ್ಟಿಚ್ ಮಾಡ್ತಾ ಇರೋದು. ಸೊ ಏನಕ್ಕೆ ಇಷ್ಟು ಡೀಟೇಲಾಗಿ ಹೇಳ್ತಾ ಇದ್ದೀರಿ ಅಂದರೆ, ಕೆಲವರು ಎಷ್ಟು ಮೀಟ್ರ್ ಬೇಕು ಲೆಹೆಂಗಾಗೆ ಅಂತ ಕಮೆಂಟ್ ಹಾಕಿದ್ದೀರಿ. ಸೊ ನೋಡಿ, ನಾನು ಹೇಳ್ತೀನಿ ಮಿನಿಮಮ್ 4 ಮೀಟ್ರ್ ಬೇಕು ದೊಡ್ಡವರಿಗೆ. ಸಣ್ಣ ಮಕ್ಕಳಿಗೆ ಏಜ್ ವೈಸ್ ಹೋಗುತ್ತೆ. 3 ಮೀಟ್ರು, 2.5, ತುಂಬ ಸಣ್ಣ ಮಕ್ಕಳಾದರೆ 3, 3.5. ಸೊ ನೀವು ಎಷ್ಟು ಮಿನಿಮಮ್ 4 ಮೀಟ್ರ್ ಬೇಕು. 4 ಮೀಟ್ರೇ ತೊಗೊಂಡು ನೀವು ಲೆಹೆಂಗಾ ಸ್ಟಿಚ್ ಮಾಡಬೇಕು ಅಂತಲ್ಲ. 5 ಮೀಟ್ರು, 6 ಮೀಟ್ರು, 7 ಮೀಟ್ರ್ ಕೊಟ್ಟರು ಸ್ಟಿಚಿಂಗ್ ಮಾಡ್ಬೋದು. ಅಥವಾ ಈ ಥರ 2 ಸೀರೆ ಕೊಟ್ಟು ಒಂದು ಲೆಹೆಂಗಾ ಮಾಡಿ ಅಂದರೂ ನಾನು ಮಾಡ್ತೀನಿ. ಸೊ ಅದು ಬಂದು ಅದಕ್ಕೊಂದು ಫಾರ್ಮುಲಾ ಇದೆ. ಸೊ ಅದೆಲ್ಲ ಹೇಳ್ಕೊಡ್ತಾ ಹೋಗ್ತೀನಿ, ಮಾಡೋಣ. ಸೊ ಇವಾಗ ನೋಡಿ, ನಾನು 5 ಮೀಟ್ರ್ ಸ್ಯಾರಿಗೆ 5 ಮೀಟ್ರ್ ಲೈನಿಂಗ್ ತೊಗೊಂಡಿದ್ದೀನಿ. ಇದು ಬಂದು ಪಾಲಿಸ್ಟರ್ ಲೈನಿಂಗು. ಏನು 25 ರೂಪೀಸ್ ಕೊಟ್ಟರೆ ಮೀಟ್ರ್ ಸಿಗುತ್ತೆ. ಸೊ ಅದೇ ಪಾಲಿಸ್ಟರ್ ಲೈನಿಂಗ್ ತೊಗೊಂಡಿದ್ದೀನಿ. ಇದು 5 ಮೀಟ್ರ್ ಇದೆ ಸ್ಯಾರಿ. ಬಟ್ ಇಲ್ಲಿ ಏನಾಗಿದೆ ಅಂದರೆ, ಸ್ಯಾರಿನಲ್ಲಿ ನೋಡಿ ಸ್ಟಾರ್ಟಿಂಗು ಈ ರೀತಿ ಇದು ಸೆರಗು ಕಡೆ, ಸೆರಗಲ್ಲಿ ನೋಡಿ ಈ ರೀತಿ ಬ್ಲೌಸ್ ಏನು ಹೊಲ್ದಿದ್ದೀವಿ ಆ ಥರ ಕೊಟ್ಟಿದ್ದಾರೆ ಸೆರಗಲ್ಲಿ. ಸೊ ಇದನ್ನು ನಾನು ಲೆಹೆಂಗಾಗೆ ಯೂಸ್ ಮಾಡ್ತಾಯಿಲ್ಲ, ಇದನ್ನು ಕಟ್ ಮಾಡಿ ತೆಗಿತೀನಿ. ಸೊ ಲೆಹೆಂಗಾಗೆ ನೋಡಿ ಈ ಗ್ರೀನ್ ಕಲರಲ್ಲಿ ಪ್ರಿಂಟ್ ವೈಸ್ ಏನು ಬಂದಿದೆ, ಸೊ ಇಷ್ಟು ಮಾತ್ರ ನಾನು ತೊಗೊಳ್ತಾ ಇರೋದು ನೋಡಿ. ಸೊ ಇನ್ನೇನೇ ಇದ್ದರೂ ನಾನು ಕಟ್ ಮಾಡಿ ತೆಗೆದುಬಿಡ್ತೀನಿ. ಸೊ ನೋಡಿ, ಈ ಥರ ಏನಿದೆ ಇದನ್ನೆಲ್ಲ ನಾನು ಕಟ್ ಮಾಡಿ ತೆಗಿತೀನಿ. ಯಾಕಂದರೆ ಲೆಹೆಂಗಾದಲ್ಲಿ ಒಂದು ಸೈಡ್ ಒಂದು ಕಲರ್, ಇನ್ನೊಂದು ಸೈಡ್ ಇನ್ನೊಂದು ಕಲರ್ ಬಂದರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನು ಕಟ್ ಮಾಡಿ ತೆಗೆದುಬಿಡ್ತೀನಿ. ಸೊ ಇದನ್ನು ನಾವೇನು ಮಾಡೋಣ ಅಂದರೆ, ಬೆಲ್ಟ್ ಬರುತ್ತಲ್ಲ ಲೆಹೆಂಗಾಗೆ, ಆ ಬೆಲ್ಟ್ಗೆ ಯೂಸ್ ಮಾಡ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟಾದಮೇಲೆ ನೋಡಿ, ಗ್ರೀನ್ ಕಲರ್ ಬರೀ ಇಷ್ಟೇ ಪ್ರಿಂಟ್ ಏನಿದೆ ಇಷ್ಟೇ ಮಾತ್ರ ತೊಗೊಳ್ಳೋದು. ಸೊ ಇವಾಗ ಏನು ಮೆಷರ್ ಮಾಡಿದಾಗ ನನಗೆ ಸಿಗ್ತಾ ಇರೋದು 4.25 ಮೀಟ್ರು. 4.25 ಮೀಟ್ರಿಗೆ 4.25 ಮೀಟ್ರು ಲೈನಿಂಗ್ ಹಾಕ್ಕೊಳ್ತೀನಿ. ಮುಕ್ಕಿರುವಂಥ 3/4 ಮೀಟ್ರಲ್ಲಿ ನಾನು ಬೆಲ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಸೊ ಗೊತ್ತಾಯ್ತಲ್ಲ ಹೇಗೆ ಲೆಹೆಂಗಾ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು. ಸೊ ಇವಾಗ ಉದ್ದ ಮಾರ್ಕ್ ಹಾಕ್ಕೊಳ್ಳೋಣ. ಸೊ ಇದನ್ನು ಫೋಲ್ಡ್ ಮಾಡ್ತೀನಿ. ಬನ್ನಿ ಟಾಪಿಕ್ನ ಶುರು ಮಾಡೋಣ. ಕಟಿಂಗ್ ಸ್ಟಿಚಿಂಗು ಎರಡು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಟಾಪಿಕ್ ಶುರು ಮಾಡೋಕ್ಕೆ ಮುಂಚೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ನೋಡಿ, ಲೆಹೆಂಗಾಗೆ ನಾವು ಕಟಿಂಗ್ ಮಾಡಲಿಕ್ಕಾಗಲಿ, ಸ್ಟಿಚಿಂಗ್ ಮಾಡೋಕ್ಕಾಗಲಿ, ಅಥವಾ ಲೆಹೆಂಗಾನ ಕಂಪ್ಲೀಟಾಗಿ ಸ್ಟಿಚ್ ಮಾಡಲಿಕ್ಕೆ ನಮಗೆ ಬೇಕಾಗಿರೋದು 2 ಮೆಷರ್ಮೆಂಟು. ಸೊ ನಾನು ಫೋಟೋ ಹಾಕ್ತೀನಿ ನೋಡಿ ಯಾವ ಮೆಷರ್ಮೆಂಟ್ ಅಂತ ಹೇಳ್ಬಿಟ್ಟು. ಮೊದಲಿಗೆ ನಮಗೆ ಬೇಕಾಗಿರೋದು ಉದ್ದ. ಅಂದರೆ ನೀವು ಎಲ್ಲಿ ಲೆಹೆಂಗಾ ಕಟ್ತೀರಾ, ಸೊಂಟದಿಂದ ಫ್ಲೋರ್ ಟಚ್ ಆಗಬೇಕು, ಅಂದರೆ ನೆಲ ಟಚ್ ಆಗಬೇಕು. ಸೊ ವೇರ್ ಮಾಡಿದಾಗ ಅದೊಂದು 1/2 ಇಂಚ್ ಮೇಲೆ ಹೋಗುತ್ತೆ, ಫ್ಲೋರ್ ಟಚ್ ಆಗಬೇಕು. ಸೊ ಆವಾಗ ಆ ಥರ ಫ್ಲೋರ್ ಟಚ್ ಆಗೋ ಥರ ನೀವು ಲೆಂತ್ ಇಟ್ಕೊಂಡ್ರೇ ಲೆಹೆಂಗಾಗೆ ಒಂದು ಲಕ್ಷಣ. ಕೆಲವರು ಮೊಣಕಾಲಿಂದ ಕೆಳಗಡೆ ಕಾಲೆಲ್ಲ ಕಾಣಿಸ್ತಿರುತ್ತೆ, ಆ ರೀತಿ ಎಲ್ಲ ತೊಗೊಳ್ತಾರೆ, ಸ್ಟಿಚ್ ಮಾಡಿಸ್ಕೊಳ್ತಾರೆ. ಖಂಡಿತ ಅದು ಅಷ್ಟು ಚೆನ್ನಾಗಿರಲ್ಲ. ಫ್ಲೋರ್ ಟಚ್ ಆಗಬೇಕು, ಲಕ್ಷಣವಾಗಿರುತ್ತೆ ನೋಡೋಕ್ಕೆ. ಸೊ ಆ ರೀತಿ ನಾನು ತೊಗೊಂಡಿರುವಂಥ ಮೆಷರ್ಮೆಂಟು 41 ಇಂಚು.
ಫಸ್ಟ್ ಒಂದು ನಮಗೆ ಬೇಕಾಗಿರೋದು ಉದ್ದ. ಸೊ ಸೆಕೆಂಡ್ ಎರಡನೇ ಮೆಷರ್ಮೆಂಟ್ ನಮಗೇನು ಬೇಕಾಗಿರೋದು ಅಂತ ಅಂದರೆ ಹಿಪ್ ರೌಂಡು. ನೋಡಿ ಫೋಟೋ ಹಾಕ್ತೀನಿ ಹಿಪ್ ರೌಂಡ್ ಯಾವ ರೀತಿ ತೊಗೊಳ್ಳೋದು ಅಂತ. ಸೊ ಹಿಪ್ ರೌಂಡು. ಸೊ ಈ ಎರಡು ಮೆಷರ್ಮೆಂಟ್ ಇದ್ದರೆ ಸಾಕು, ಲೆಹಂಗಾಗೆ ಇನ್ಯಾವುದೇ ಮೆಷರ್ಮೆಂಟ್ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಇನ್ನೂ ಒಂದು ಹೇಳ್ತೀನಿ, ವೇಸ್ಟ್ ರೌಂಡ್ ಅಂದರೆ ಸೊಂಟದ ಸುತ್ತಳತೆಯ ಮೆಷರ್ಮೆಂಟು ಬೇಕಿಲ್ಲ. ಏನಕ್ಕೆ ಅಂದರೆ ನಾನು ಇವಾಗ ತೋರಿಸ್ತೇನೆ ನಾನು ನಿಮಗೆ ಹಿಪ್ ರೌಂಡ್ ಮೆಷರ್ಮೆಂಟ್ ಹೇಗೆ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು. ತೊಗೊಳ್ತಾ ಇರೋದೊಂದು ಫೋಟೋ ಅಪ್ಲೋಡ್ ಮಾಡಿದ್ದೀನಿ, ಹಾಕಿದ್ದೀನಿ. ಅದರಲ್ಲಿ ಏನು ತೊಗೊಳ್ತಾ ಇದ್ದಾರೆ ಪ್ಲೇಸು, ಆ ಮೆಷರ್ಮೆಂಟ್ ಮಾತ್ರ ಬೇಕು. ಸೊಂಟದ ಸುತ್ತಳತೆ ಮೆಷರ್ಮೆಂಟ್ ಬೇಡ. ಏನಕ್ಕೆ ನಾವು ಆ ಮೆಷರ್ಮೆಂಟಲ್ಲಿ ನಾವು ಸ್ಟಿಚ್ ಮಾಡಲ್ಲ. ಏನಕ್ಕೆ ಅಂದರೆ ನಾವು ಲೆಹಂಗಾನ ಕೆಳಗಡೆಯಿಂದ ವೇರ್ ಮಾಡೋದು. ವೇರ್ ಮಾಡೋವಾಗ ಹಿಪ್ ರೌಂಡ್ಗಿನ್ನ ಸೊಂಟದ ಸುತ್ತಳತೆ ಏನಿದೆ ಅದು ಕಡಿಮೆ ಇರುತ್ತೆ. ನಾವಿವಾಗ ಸೊಂಟದ ಸುತ್ತಳತೆ ಇಟ್ಬಿಟ್ಟು ಲೆಹಂಗಾ ರೆಡಿ ಮಾಡಿಬಿಟ್ರೆ ವೇರ್ ಮಾಡೋವಾಗ ಹಿಪ್ ರೌಂಡ್ ಅನ್ನೋದು ಜಾಗ ಅದು ದೊಡ್ಡದು ಬರುತ್ತೆ ಪ್ಲೇಸು, ಅಲ್ಲಿ ಸ್ಟ್ರಕ್ ಆಗುತ್ತೆ ಲೆಹಂಗಾ. ಸೊ ಆ ರೀತಿ ಸ್ಟ್ರಕ್ ಆಗಬಾರ್ದು ಅಂದರೆ ನಾವು ಹಿಪ್ ರೌಂಡ್ ಏನಿದೆ ಸೊ ಅದಕ್ಕೆ ನಾವು ಎಕ್ಸ್ಟ್ರಾ ಲೂಸಿಂಗ್ ಇಟ್ಬಿಟ್ಟು ಕಟ್ಟಿಂಗ್ ಮಾಡ್ಕೊಳ್ಬೇಕು. ಸೊ ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಟೋಟಲಿ ಲೆಹಂಗಾ ಕಟ್ಟಿಂಗ್ ಅಥವಾ ಸ್ಟಿಚಿಂಗ್ ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಾಗಿರೋದು ಎರಡೇ ಮೆಷರ್ಮೆಂಟು. ಮೊದಲನೇದು ಉದ್ದ, ಎರಡನೇದು ಆಸನದ ಸುತ್ತಳತೆ ಅಥವಾ ಹಿಪ್ ರೌಂಡ್. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಈಗ ಇವ್ರದ್ದು ಫ್ಲೋರ್ ಟಚ್ ಆಗೋ ಥರ ನಾನು ಲೆಂತ್ ತೊಗೊಂಡಿದ್ದೀನಿ, ಅಳತೆ ತೊಗೊಂಡಿದ್ದೀನಿ. ಸೊ ಇವ್ರದ್ದು ಉದ್ದ ಬಂದು 41 ಇಂಚು. ಸೊ ನೋಡಿ ಎರಡೂ ಕಡೆ ಬಾರ್ಡ್ರ್ ಬಂದಿದೆ. ಸೊ ಈ ಬಾರ್ಡ್ರು ಸ್ವಲ್ಪ ದೊಡ್ಡದು ಬಂದಿದೆ, ಇದನ್ನು ಬಾಟಮ್ ಸೈಡ್ಗೆ ಕೊಡ್ತಾ ಇದ್ದೀನಿ. ಮೇಲ್ಗಡೆ ಬಂದಿರೋ ಬಾರ್ಡ್ರು ನನಗೆ ಬೇಕಿಲ್ಲ, ಯಾಕಂದರೆ ಎರಡೂ ಕಡೆ ಬಾರ್ಡ್ರ್ ಕೊಟ್ಟರೆ ಅಷ್ಟು ಲಕ್ಷಣ ಇರಲ್ಲ. ಸೊ ಕ್ಯಾಮ್ರಾ ಕವರ್ ಆಗ್ತಾ ಇಲ್ಲ, ನಾನು ತೋರಿಸ್ತೀನಿ ಮೆಷರ್ಮೆಂಟ್ ಹೇಗೆ ಮಾಡೋದು ಅಂತ. ನೋಡಿ ಇಲ್ಲಿಂದ ಬಾಟಮಿಂದ ಟೇಪ್ ಇಟ್ಕೊಂಡು ಮೇಲ್ಗಡೆವರೆಗೂ ನೋಡಿ 41 ಇಂಚು ಇಲ್ಲಿ ಬರ್ತಾ ಇದೆ. ಪೂರ್ತಿ ತೊಗೊಳ್ಳೋದ ಅಥವಾ ಎಕ್ಸ್ಟ್ರಾ ತೊಗೊಳ್ಳೋದ? ಪೂರ್ತಿ ಅಂತೂ ತೊಗೊಳ್ಳೋ ಹಾಗಿಲ್ಲ. ಏನಕ್ಕೆ ಲೆಹಂಗಾದಲ್ಲಿ ಬೆಲ್ಟ್ ಕೊಡ್ತೀವಿ. ಸೊ ಆ ಬೆಲ್ಟ್ 2 ಇಂಚು ಬರುತ್ತೆ ಅಗಲ. ಸೊ ಹಾಗಾಗಿ 41 ಇಂಚಲ್ಲಿ ಬೆಲ್ಟ್ ಏನು ಸಪ್ರೇಟಾಗಿ ಮಾಡ್ತಾಯಿದ್ದೀವಿ, 2 ಇಂಚ್ ಬೆಲ್ಟ್ ಮಾಡ್ತಾ ಇರೋದು. 41 ಇಂಚಲ್ಲಿ 2 ಇಂಚನ್ನ ಮೈನಸ್ ಮಾಡಿದ್ರೆ ನಮಗೆ ಸಿಗೋದು 39 ಇಂಚು. ಸೊ ಇವಾಗ ಬಾಟಮಿಂದ ಮೇಲ್ಗಡೆಗೆ 39 ಇಂಚು. 1/2 ಇಂಚು ಇಲ್ಲಿ ನಾವು ಬೆಲ್ಟ್ ಅಟ್ಯಾಚ್ ಮಾಡಲಿಕ್ಕೆ ಬೇಕು. ಸೊ ಹಾಗಾಗಿ 1/2 ಇಂಚ್ ಎಕ್ಸ್ಟ್ರಾ ತೊಗೊಬೇಕು, 39.5. ಸೊ ಕೆಳಗಡೆ ನೋಡಿ ಯಾವುದೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇಲ್ಲ. ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀರಾ ಅಂದರೆ ನೀವು ಎಕ್ಸ್ಟ್ರಾ ತೊಗೊಳ್ಬೇಕು. ಇಲ್ಲಿ ಬಾರ್ಡ್ರ್ ಬಂದಿದೆ, ನಾನು ಯಾವುದೇ ಫೋಲ್ಡ್ ಮಾಡ್ತಾ ಇಲ್ಲ, ಹಾಗಾಗಿ ಕೆಳಗಡೆಗೆ ನಾನು ಎಕ್ಸ್ಟ್ರಾ ತೊಗೊಳ್ತಾ ಇಲ್ಲ. ಬೆಲ್ಟ್ ಅಟ್ಯಾಚ್ ಮಾಡಲಿಕ್ಕೆ ಮಾತ್ರ 1/2 ಇಂಚ್ ಎಕ್ಸ್ಟ್ರಾ ಬೇಕು. 39ಕ್ಕೆ ಅರ್ಧ ಇಂಚು ಸೇರಿಸಿ 39.5 ಇಂಚು ಉದ್ದ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. ನೋಡಿ ಇಲ್ಲಿ. ಸೊ ಏನು ಮಾರ್ಕ್ ಹಾಕಿದ್ದೀನಿ ಅದನ್ನು ಕಟ್ ಮಾಡಿಬಿಡ್ತೀನಿ. ಸೊ ಲೆಹಂಗಾಗೆ ಟೋಟಲ್ ನಾವು ಎಕ್ಸ್ಟ್ರಾ ತೊಗೊಂಡಿರೋದು ಬರೀ ಅರ್ಧ ಇಂಚು ಮಾತ್ರ. ನೋಡಿ 39.5 ಇಂಚು ಬಂದಿದೆ. ಇನ್ನು ಅರ್ಧ ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ, 2 ಇಂಚು ಬೆಲ್ಟ್ ಬರುತ್ತೆ. ಸೊ ಟೋಟಲ್ 41 ಇಂಚು ಲೆಹಂಗಾ ರೆಡಿ ಆಗುತ್ತೆ. ಸೊ ಇಷ್ಟಾಯಿತು. ಇಷ್ಟು ಆದಮೇಲೆ ಲೈನಿಂಗು ಸ್ಯಾರಿ ಹೇಗೆ ಫೋಲ್ಡ್ ಮಾಡಿದ್ದೀನೋ ಅದೇ ರೀತಿ ಫೋಲ್ಡ್ ಮಾಡಿದ್ದೀನಿ. ಸೀರೆ 4.25 ಮೀಟ್ರ್ ಸಿಕ್ಕಿದೆ. ಸೊ ಅಷ್ಟೇ 4.25 ಮೀಟ್ರು ಲೈನಿಂಗ್ ಕೂಡ ತೊಗೊಂಡಿದ್ದೀನಿ. ಸೊ ಉದ್ದ ನೋಡಿ, ಪಾಲಿಸ್ಟರ್ ಲೈನಿಂಗ್ ಏನಿದೆ ಸೊ ಇಷ್ಟೇ ಉದ್ದ ಸಿಗೋದು. ನಿಮಗೆ ಪೂರ್ತಿ ಉದ್ದ ಬೇಕಂದರೆ ನೀವು ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಬೇಕು ಅಥವಾ ಪನ್ನ ದೊಡ್ದಿರೋ ಬಟ್ಟೆ ತೊಗೊಳ್ಬೇಕು. ಸೊ ಇಲ್ಲಿ ನನಗೆ ಇಷ್ಟು ಸಾಕು, ಫ್ರಿಲ್ ನೀಟಾಗಿ ಬರುತ್ತೆ, ಲೆಂತ್ ಇಷ್ಟು ಸಾಕು. ನಾವೆಷ್ಟೇ ತೊಗೊಂಡ್ರು ಏನು ಮೇನ್ ಫ್ಯಾಬ್ರಿಕ್ ಇದೆ ಅದಕ್ಕಿಂತ ಒಂದು 3-4 ಇಂಚು ಕಡಿಮೆನೇ ತೊಗೊಳ್ಬೇಕು. ಸೊ ಇಷ್ಟಿದ್ರೆ ಸಾಕು, ನಡೆಯುತ್ತೆ. ಸೊ ಇವಾಗ ಇಷ್ಟು ತೊಗೊಂಡಿದ್ದೀನಿ ಲೆಂತು. ಸೊ ಲೆಂತ್ ಲೈನಿಂಗಲ್ಲಿ ಏನು ಕಟ್ ಮಾಡೋಂಗಿರಲ್ಲ. ಸೊ ಇವಾಗ ಏನು ಮಾಡಬೇಕಂದ್ರೆ ಇದನ್ನು ಓಪನ್ ಮಾಡಿಕೊಂಡು, ಸೊ ಸ್ಯಾರಿನೂ ಓಪನ್ ಮಾಡಿ ಈ ಲೈನಿಂಗ್ನ ಸೀರೆಗೆ ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ರೀತಿ ಮೇಲ್ಗಡೆ ಟಾಪ್ ಪಾರ್ಟಿಗೆ ಈ ರೀತಿ ಇಟ್ಟು ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು. ಸೊ ಅಟ್ಯಾಚ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಅಂತ. ಸೊ ನೋಡಿ ಸೀರೆನ ಏನು ಟಾಪ್ ಪಾರ್ಟಲ್ಲಿ ನಾನು ಬಾರ್ಡರ್ ಕಟ್ ಮಾಡಿ ತೆಗ್ದಿದ್ದೀನಲ್ಲ ಆ ಪಾರ್ಟಲ್ಲಿ ಇದು ಬಂದು ಬಾಟಮ್ ಪಾರ್ಟು. ಇಲ್ಲೆಲ್ಲ ಟಾಪ್ ಪಾರ್ಟ್ನಲ್ಲಿ ಸೀರೆನ ಉಲ್ಟಾ ಹಾಕ್ಕೊಂಡಿದ್ದೀನಿ. ಇದು ಬಂದು ಸೀದಾ ನಾನು ಉಲ್ಟಾ ಹಾಕ್ಕೊಂಡಿದ್ದೀನಿ. ಸೊ ಉಲ್ಟಾ ಹಾಕ್ಕೊಂಡು ನಮ್ಮ ಲೈನಿಂಗ್ ಏನಿದೆ ತೊಗೊಂಡಿದ್ದೀವಿ ಸೊ ಅದನ್ನು ಅಷ್ಟೇ ಎಡ್ಜ್ ಇರುತ್ತಲ್ಲ ಲೈನಿಂಗಲ್ಲಿ, ಸೊ 2 ಸೈಡ್ ಎಡ್ಜ್ ಇರುತ್ತೆ ನೋಡಿ. ಈ ಸೈಡು ಎಡ್ಜ್ ಇರುತ್ತೆ, ಈ ಸೈಡು ಎಡ್ಜ್ ಇರುತ್ತೆ. ಯಾವುದಾದ್ರೂ ಒಂದು ಸೈಡು ಈ ಸ್ಟಾರ್ಟಿಂಗಿಂದ ಒಂದ್ರ ಮೇಲೆ ಒಂದು ಕರೆಕ್ಟಾಗಿಟ್ಟು ಅಟ್ಯಾಚ್ ಮಾಡ್ಕೊತಾ ಹೋಗಿ. ಜಸ್ಟ್ ಅದು ಮೇನ್ ಫ್ಯಾಬ್ರಿಕ್ಗೆ ಲೈನಿಂಗ್
ಈ ರೀತಿ ಮೇನ್ ಫ್ಯಾಬ್ರಿಕ್ಕಿಗೆ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಈ ರೀತಿ ಫುಲ್ಲು ಸ್ಯಾರಿಗೆ ಎಷ್ಟು ಸ್ಯಾರಿ ತೊಗೊಂಡಿದ್ದೀನಿ ಅಷ್ಟು ಲೈನಿಂಗ್ ತೊಗೊಂಡು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ನೀವು 3 ಮೀಟ್ರ್ ಲೈನಿಂಗ್ ಮೇನ್ ಫ್ಯಾಬ್ರಿಕ್ ತೊಗೊಂಡ್ರೆ 3 ಮೀಟ್ರ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳಿ. 4 ಮೀಟ್ರ್ ತೊಗೊಂಡ್ರೆ 4, 6 ಮೀಟ್ರ್ 7 ಮೀಟ್ರ್ ಲೈನಿಂಗ್ ಬಟ್ಟೆ ಯೂಸ್ ಮಾಡಿ ಲೈನಿಂಗ್ ಮಾಡ್ತೀವಿ ಅಂದರೆ ಇವೆಷ್ಟು ಮೇನ್ ಫ್ಯಾಬ್ರಿಕ್ ತೊಗೊಳ್ತೀರೋ ಅಷ್ಟು ಲೈನಿಂಗ್ ತೊಗೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಒಳ್ಳೆ ಮೆಥಡು ಇದು. ಫ್ರಿಲ್ ಮಾತ್ರ ಅಷ್ಟು ಚೆನ್ನಾಗಿ ಬರುತ್ತೆ. ಲೈನಿಂಗ್ ಹಾಕಿರೋದ್ರಿಂದ ಸ್ವಲ್ಪ ದಪ್ಪ ಬರುತ್ತೆ. ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ತುಂಬ ಲುಕ್ಕಾಗಿ ಬರುತ್ತೆ. ನೋಡಿ ಲೈನಿಂಗ್ ಎಲ್ಲ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದು ಆಗಿದೆ. ಸೊ ಇವಾಗ ಏನು ಮಾಡಬೇಕು ಅಂದರೆ ಇಂಚ್ ವೈಸಲ್ಲಿ ನೋಡಿ, ಇಂಚ್ ವೈಸಲ್ಲಿ ಸೆಂಟಿಮೀಟ್ರ್ ಅಲ್ಲ, ಇಂಚ್ ವೈಸ್ ನೋಡಿ. ಇನ್ನೊಂದ್ಸರಿ ಹೇಳ್ತೀನಿ, ಸೆಂಟಿಮೀಟ್ರ್ ಅಲ್ಲ, ಇಂಚ್ ವೈಸಲ್ಲಿ ಎಷ್ಟು ಇಂಚು ಬಟ್ಟೆ ಇದೆ ಪೂರ್ತಿ ಸ್ಯಾರಿ ಲೆಹಂಗಾ ಸ್ಟಿಚ್ ಮಾಡಲಿಕ್ಕೆ ಏನು ತೊಗೊಂಡಿದ್ದೀವಿ ಅದು ಪೂರ್ತಿ ಎಷ್ಟಿದೆ ಅಂತ ಇಂಚ್ ವೈಸಲ್ಲಿ ಲೆಕ್ಕ ಹಾಕಬೇಕು. ನೋಡಿ ನಾನು ನಿಮ್ಗೆ ಮೆಷರ್ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿಗೆ 60 ಇಂಚು, ಒಂದು ಟೇಪು ಫುಲ್ಲು ಆಗಿದೆ 60 ಇಂಚು. ಸೊ ಅದಾದಮೇಲೆ ಮತ್ತೆ ಇಲ್ಲಿಂದ ಮೆಷರ್ ಮಾಡ್ಕೊಳ್ಳೋಣ. ಸೊ ಮತ್ತೆ 60 ಇಂಚು ಟೋಟಲ್. ಫಸ್ಟ್ 60 ಇಂಚು, ಈಗ 60 ಇಂಚು, ಟೋಟಲ್ 120 ಇಂಚಾಯಿತು. ಸೊ ಬಟ್ಟೆ ಇನ್ನೂ ಇದೆ 120 ಇಂಚು. ಮತ್ತೆ ಇಲ್ಲಿಂದ ಶುರು ಮಾಡೋಣ. ನೋಡಿ ಎಷ್ಟು ಇಂಚಿದೆ, 39 ಇಂಚು, 40 ಇಂಚು ಅಂದ್ಕೊಳ್ಳೋಣ. ಹಾಫ್ ಇಂಚು ಕಡಿಮೆ ಇದೆ, 40 ಇಂಚು. ಸೊ 120 ಇಂಚು ಪ್ಲಸ್ 40 ಇಂಚು 160 ಇಂಚ್ ಆಗುತ್ತೆ. 160 ಇಂಚು ಬಟ್ಟೆ. ನೋಡಿ ನೆನ್ಪಿಟ್ಕೊಳ್ಳಿ, ಸೆಂಟಿಮೀಟರ್ ವೈಸ್ ನಾನು ಹೇಳಿಲ್ಲ, ಇಂಚ್ ವೈಸ್ ಹೇಳಿರೋದು. 160 ಇಂಚು 160 ಇಂಚು ಬಟ್ಟೆ ಇದೆ. ಸೊ ಇವಾಗ ನಾವೇನು ಮಾಡಬೇಕಂದ್ರೆ ಸ್ಯಾರಿ ಎಡ್ಜ್ ಇರುತ್ತಲ್ಲ, ಈ ಕಡೆ ಒಂದು ಎಡ್ಜ್, ಲಾಸ್ಟ್ ಒಂದು ಎಡ್ಜು ಅಂದರೆ ಬಾಟಮ್ ವೈಸ್ ಅಲ್ಲ. ನೋಡಿ ಇದು ಬಾಟಮ್ಮು, ಬಾರ್ಡ್ರು ಬಂದಿದೆ. ಸೊ ಇದು ಟಾಪು. ಸ್ಟಾರ್ಟಿಂಗು ಕೊನೆ ಎಂಡ್ ಅಂತ ಏನಿರುತ್ತೆ ಅದನ್ನು ಮಡ್ಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಆ ಕಡೆ ಎಡ್ಜ್, ಈ ಕಡೆ ಎಡ್ಜ್, ಲೈನಿಂಗ್ ಸಮೇತ ನೋಡಿ ಈ ರೀತಿ ಡಬಲ್ ಫೋಲ್ಡಲ್ಲಿ ನೋಡಿ ಮಡ್ಚಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಡ್ಚಿ ಫಿನಿಶಿಂಗ್ ಕೊಟ್ಕೊಳ್ಬೇಕು. ಸೊ ಈ ಕಡೆ ಎಡ್ಜಲ್ಲೂ ಅಷ್ಟೇ ಸೇಮ್ ಅದೇ ಥರ ನೋಡಿ, ಈ ಕಡೆ ಎಡ್ಜ್ ಇರುತ್ತಲ್ಲ, ಸೊ ಇಲ್ಲೂ ಅಷ್ಟೇ ಸೇಮ್ ಅದೇ ಥರ. ನಾನು ಇಲ್ಲಿ ಬಾಟಮಿಂದ ಶುರು ಮಾಡ್ಕೊಳ್ತೀನಿ. ಸ್ಟಿಚ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಲೈನಿಂಗ್ನ ನೋಡಿ ಈ ರೀತಿ ಫ್ಲಾಟಾಗಿ ಇಟ್ಕೊಳ್ಳಿ. ಇಟ್ಕೊಂಡು ಇಲ್ಲಿಂದ ಶುರು ಮಾಡಿ. ನೋಡಿ ಈ ರೀತಿ ಎರಡು ಸೈಡು ಮಡ್ಚಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಇವಾಗ ಫ್ರಿಲ್ ಇಟ್ಕೊಳ್ಳೋಣ. ಸೊ ಫ್ರಿಲ್ ಯಾವ ರೀತಿ ಇಟ್ಕೊಳ್ಳೋದು ಅಂತ ಸೊ ಒಂದು ಫಾರ್ಮುಲಾ ಇದೆ, ನಾನು ಹೇಳ್ಕೊಡ್ತೀನಿ ನೋಡಿ. ಸ್ಟಾರ್ಟಿಂಗ್ ಇದನ್ನು ಈ ರೀತಿ ಇಟ್ಕೊಳ್ಳಿ. ಒಂದು 2 ಇಂಚಷ್ಟು ಸ್ಟಿಚ್ ಮಾಡಿ ಬಿಟ್ಕೊಳ್ಳಿ. ನೋಡಿ ಇಲ್ಲಿಂದ 2 ಇಂಚಷ್ಟು ಹಾಗೆ ಬಿಟ್ಕೊಳ್ಳಿ, ಯಾವುದೇ ಫ್ರಿಲ್ ಹಿಡಿಬೇಡಿ ಇಲ್ಲಿವರೆಗೂ. ಸೊ ಇಲ್ಲಿಂದ ಫ್ರಿಲ್ ಇಟ್ಕೊಳ್ಬೇಕು. ಸೊ ಇದು ಫಾರ್ಮುಲಾ ಇದೆ, ನಾನು ಫಾರ್ಮುಲಾ ಹೇಳ್ಕೊಡ್ತೀನಿ ನಿಮಗೆ. ಸೊ ನೋಡಿ 2 ಎಡ್ಜ್ನ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದು ಆಗಿದೆ. ಸೊ ಇವಾಗ ಫ್ರಿಲ್ ಹಿಡಿಬೇಕು. ಸೊ ಫ್ರಿಲ್ ಯಾವ ಥರ ಹಿಡಿಬೇಕು? ಫ್ರಿಲ್ಲು ನಮಗೆ ಒಂದೇ ಸಮ ಬೇಕು. ಒಂದು ಫ್ರಿಲ್ ದೊಡ್ಡದು, ಒಂದು ಫ್ರಿಲ್ ಚಿಕ್ಕದು, ಈ ಥರ ಬರಬಾರ್ದು. ಸೊ ಅದೊಂದು. ಹಾಗೆ ಇವ್ರದ್ದು ಹಿಪ್ ರೌಂಡನ್ನ ನಾವಿಲ್ಲಿ ಬೆಲ್ಟ್ಗೆ ರೆಡಿ ಮಾಡ್ಕೊಳ್ಬೇಕು. ಏನಕ್ಕೆ ಅಂತ ನಾನು ಮೊದಲೇ ಹೇಳಿದೆ ನಿಮಗೆ. ಕೆಳಗಡೆಯಿಂದ ನಾವು ಲೆಹಂಗಾ ವೇರ್ ಮಾಡೋವಾಗ ಹಿಪ್ ಹತ್ರ ಸ್ಟ್ರಕ್ ಆಗುತ್ತೆ. ಆ ರೀತಿ ಸ್ಟ್ರಕ್ ಆಗಬಾರ್ದು ಅಂದರೆ ಏನು ಹಿಪ್ ರೌಂಡ್ ಇದೆ ಸೊ ಅದ್ರ ಮೇಲೆ ನಾವು ಲೂಸಿಂಗ್ ಅಂತ ಎಕ್ಸ್ಟ್ರಾ ತೊಗೊಂಡು ಮಾಡಬೇಕು. ಸೊ ಇವ್ರದ್ದು ಹಿಪ್ ರೌಂಡ್ ಬಂದು 38 ಇಂಚು. ಸೊ ನಾನು 5 ಇಂಚು ಲೂಸಿಂಗ್ ಕೊಡ್ತಾಯಿದ್ದೀನಿ. 5 ಇಂಚು ಲೂಸಿಂಗ್ ಕೊಟ್ಟಾಗ 43 ಇಂಚ್ ಆಗುತ್ತೆ.
ಸೊ 43 ಇಂಚು ನಾವು ಬೆಲ್ಟ್ ರೆಡಿ ಮಾಡ್ಕೊಳ್ಬೇಕು. ಏನು ಫ್ರಿಲ್ ಹಿಡಿದ ಮೇಲೆ ಮೇಲ್ಗಡೆ ಬೆಲ್ಟ್ ಬರುತ್ತೆ, ಸೊ ಅದು 43 ಇಂಚಿಗೆ ರೆಡಿ ಮಾಡ್ಕೊಳ್ಬೇಕು. ಸೊ 43 ಇಂಚಿಗೆ ಇಷ್ಟು ಬಟ್ಟೆ ಫ್ರಿಲ್ ಹಿಡಿದು 43 ಇಂಚು ಅಗಲ ಬರೋಷ್ಟು ನಾವು ನೋಡ್ಕೊಳ್ಬೇಕು. ಸೊ ಯಾವ ರೀತಿ ಒಂದೇ ಲೆವೆಲಲ್ಲಿ ಫ್ರಿಲ್ ಕೂಡ ಒಂದೇ ಲೆವೆಲಲ್ಲಿ ಬರಬೇಕು. ಸೊ ಆವಾಗಲೇ ನಾವು ಬಟ್ಟೆನ ನಾನು ಇಂಚ್ ವೈಸಲ್ಲಿ ಮೆಷರ್ ಮಾಡಿ ತೋರಿಸ್ದೆ. 160 ಇಂಚು ಬಟ್ಟೆ ಬಂದಿದೆ. 160 ಇಂಚು ಬಟ್ಟೆ ಇಂಚ್ ವೈಸಲ್ಲಿ, ಸೆಂಟಿಮೀಟರ್ ವೈಸಲ್ಲ, ಇಂಚ್ ವೈಸಲ್ಲಿ 160 ಇಂಚು ಬಟ್ಟೆ ಇದೆ. 160 ಇಂಚು ಬಟ್ಟೆ. ಸೊ ಇವಾಗ ನಾವು ಹಿಪ್ ರೌಂಡ್ ಮೇಲ್ಗಡೆ ಬೆಲ್ಟು ಎಷ್ಟು ಇಂಚಿಗೆ, 38 ಇಂಚ್ ಹಿಪ್ ರೌಂಡ್ ಇದ್ದರೆ ಪ್ಲಸ್ 5 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು. ಆವಾಗ 43 ಇಂಚ್ ಆಗುತ್ತೆ. 43 ಇಂಚಿಗೆ ನಾವು ಬೆಲ್ಟ್ ಮಾಡಬೇಕು. ಸೊ ಇವಾಗ ಫ್ರಿಲ್ನ 43 ಇಂಚು ಬರೋಷ್ಟು ಬಟ್ಟೆ, ಇಷ್ಟು ಬಟ್ಟೆ 43 ಇಂಚು ಬರಬೇಕು ಅಂದರೆ 160 ಇಂಚು ಬಟ್ಟೆ 43 ಇಂಚಿಗೆ ಬಂದು ನಿಂತ್ಕೊಬೇಕು. ಸೊ ಅಷ್ಟು ಫ್ರಿಲ್ ಹಿಡಿಬೇಕು. ಸೊ ಅವಾಗ ಹೆಂಗೆ ಮಾಡೋದು? ಸೊ ಏನು ನಮ್ಮದು 160 ಇಂಚಿದೆ ನೋಡಿ, 160 ಇಂಚು ಡಿವೈಡ್ 43. ನಾವು ಬೆಲ್ಟ್ ಎಷ್ಟು ಇಂಚಿಗೆ ರೆಡಿ ಮಾಡ್ತೀವಿ? 43 ಇಂಚಿಗೆ. ಸೊ ಡಿವೈಡ್ 43 ಮಾಡಿದಾಗ ಎಷ್ಟು ಬರ್ತಾ ಇದೆ? 3.7 ಬರ್ತಾ ಇದೆ. ಈ ಕಡೆ ಎಲ್ಲ ನಂಬರ್ಸ್ ಎಲ್ಲ ತೊಗೊಳ್ಬಾರ್ದು. ಸ್ಟಾರ್ಟಿಂಗ್ ಏನಿದೆ 3.7. ಸೊ ಅಂದರೆ 3.25 ಇಂಚು. ಸೊ ಅದನ್ನು ಬೇಕಾದ್ರೆ ನೀವು 4 ಇಂಚಿಗೆ ಕನ್ವರ್ಟ್ ಮಾಡಿಕೊಂಡು ಫ್ರಿಲ್ ಹಿಡಿಬೋದು. ಸೊ ಇವಾಗ ನಾವು ಏನು ಮಾಡಬೇಕು ಅಂದರೆ ನೋಡಿ, ಸ್ಟಾರ್ಟಿಂಗಲ್ಲಿ ಎಡ್ಜು ಸ್ಟಿಚ್ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ 1 ಇಂಚಷ್ಟು ಬಟ್ಟೆ ಬಿಟ್ಬಿಡಿ. 1 ಇಂಚಷ್ಟು ಬಿಟ್ಟು ಇಲ್ಲಿಂದ 4 ಇಂಚಿಗೆ, 3.25 ಇಂಚಿಗೆ ಮಾಡ್ಕೊತೀರ ಅಂದರೆ ಮಾಡ್ಕೊಳ್ಳಿ. 4 ಇಂಚಿಗೆ ಈ ರೀತಿ ಮಾರ್ಕ್ ಹಾಕ್ಕೊಳ್ಬೇಕು. ಸೊ ಮಾರ್ಕ್ ಹಾಕ್ಕೊಳ್ತಾ ಫ್ರಿಲ್ ಹಿಡಿಬೇಕು. ಸೊ ಯಾವ ರೀತಿ ಬನ್ನಿ ಮಿಷಿನ್ ಮೇಲೆ ತೋರಿಸ್ತೀನಿ. ಸ್ಟಾರ್ಟಿಂಗು 1 ಇಂಚಷ್ಟು ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಇಲ್ಲಿಂದ 4 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ನೋಡಿ 4 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಸೆಂಟರಲ್ಲಿ ಏನಿದೆ ಬಟ್ಟೆ ಇಟ್ಕೊಳ್ಳಿ. ಸೊ ಈ ಬೆಳ್ಳಿದೆಯಲ್ಲ, ಈ ಬೆಳ್ಳಿಂದ ಒಳಗಡೆ ತಳ್ಳಿ ಫ್ರಿಲ್ಗೆ. ಈ ನೀಡ್ಲ್ ಹತ್ರ ಬರಬೇಕು. ನಾವು ತಳ್ಳಿರೋ ಬಟ್ಟೆ ಈ ನೀಡ್ಲ್ ಒಳಗಡೆ ಇಳಿಸಿದ್ದೀವಲ್ಲ, ಅಲ್ಲಿಗೆ ಬರಬೇಕು. ಸೊ ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಎಷ್ಟು ಸ್ಟಿಚ್ ಹಾಕಿದ್ದೀನಿ, ಅರ್ಧ ಅಷ್ಟೇ, ಫುಲ್ಲು ಕವರ್ ಮಾಡಿಲ್ಲ ಫ್ರಿಲ್ನ. ಸೊ ಇವಾಗ ಮತ್ತೆ ಮಾರ್ಕ್ ಹಾಕ್ಕೊಳ್ಬೇಕು. ಈ ಫ್ರಿಲ್ ಎಂಡ್ ಆಗುತ್ತಲ್ಲ, ಇಲ್ಲಿಂದ 4 ಇಂಚಿಗೆ ಮತ್ತೆ ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಸೆಂಟರಲ್ಲಿ ಏನಿದೆ ಆ ಬಟ್ಟೆ ಈ ರೀತಿ ಇಟ್ಕೊಂಡು ಈ ಬೆಳ್ಳಿಂದ ಇಲ್ಲಿ ನೀಡ್ಲ್ ಇದೆಯಲ್ಲ, ಇಲ್ಲಿಗೆ ಹೋಗಬೇಕು ಬಟ್ಟೆ, ಅದು ತಳ್ಳಬೇಕು. ಈ ಥರ ತಳ್ಳಿ ಫ್ರಿಲ್ ಇಟ್ಕೊಳ್ಳಿ. ನೋಡಿ ಮತ್ತೆ ನಾನು ಪೂರ್ತಿ ಸ್ಟಿಚ್ ಹಾಕಿಲ್ಲ, ಅರ್ಧಕ್ಕೆ ಬಿಟ್ಕೊಂಡಿದ್ದೀನಿ. ಮತ್ತೆ ಈ ಫ್ರಿಲ್ಲಿಂದ ಮತ್ತೆ 4 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಸೆಂಟರಲ್ಲಿ ಏನಿದೆ ಬಟ್ಟೆ ಇಟ್ಕೊಳ್ಳಿ. ಈ ಮಾರ್ಕ್ ಹಾಕಿದ್ದೀವಲ್ಲ, ಈ ಬಟ್ಟೆ ಈ ನೀಡ್ಲ್ ಇದೆಯಲ್ಲ, ಈ ನೀಡ್ಲು ಕೆಳಗಡೆ ಹೋಗಿ ಕೂತ್ಕೊಳ್ಬೇಕು. ಸೊ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಹಾಗೆ ನನ್ನ ಹ್ಯಾಂಡ್ಲಿಂಗ್ ನೋಡ್ಕೊಳ್ಳಿ. ತುಂಬ ಈಸಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಸೆಂಟರಲ್ಲಿರೋ ಬಟ್ಟೆ ಇಟ್ಕೊಳ್ಳಿ. ಇದನ್ನು ಈ ರೀತಿ ಈ ನೀಡ್ಲು ಕೆಳಗಡೆ ಕೊಡಿ. ನೋಡಿ ಫ್ರಿಲ್ ಅನ್ನೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ, ಈ ಫ್ರಿಲ್ ಇಷ್ಟು ಚೆನ್ನಾಗಿ ಬರಲಿಕ್ಕೆ ಕಾರಣ ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಡಿವೈಡ್ ಮಾಡಿಕೊಂಡು ಒಂದೇ ಮೆಷರಲ್ಲಿ ಫ್ರಿಲ್ ಹಿಡಿಯೋದು ಒಂದು. ಇನ್ನೊಂದು ಏನು ಮೇನ್ ಫ್ಯಾಬ್ರಿಕ್ ಇದೆ ಅಷ್ಟು ಲೈನಿಂಗ್ನ ತೊಗೊಂಡಿರೋದು. ಈ 2 ಕಾರಣ ಫ್ರಿಲ್ಲು ಇಷ್ಟು ಚೆನ್ನಾಗಿ ಬರೋಕ್ಕೆ. ಇದನ್ನು ಸ್ಟಿಚಿಂಗ್ ಎಲ್ಲ ಆದಮೇಲೆ ವೇರ್ ಮಾಡಿದಾಗ ಅಷ್ಟು ಚೆನ್ನಾಗಿ ಫ್ರಿಲ್ ಬರುತ್ತೆ. ಸೊ ಇದೇ ಥರ ಪೂರ್ತಿ ನಾನು ಮಾಡ್ಕೊಳ್ತೀನಿ.
ಸೊ ನೋಡಿ ಕಂಪ್ಲೀಟ್ ಆಯಿತು ಫ್ರಿಲ್ ಹಿಡ್ದಿದ್ದು. ಸೊ ಹೇಗೆ ಬಂದಿದೆ ನೋಡಿ ಫ್ರಿಲ್ಲು, ಒಂದೇ ಈವನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಐರನ್ ಮಾಡ್ಬಿಟ್ಟು ವೇರ್ ಮಾಡಿದ್ರೆ ತುಂಬ ಲುಕ್ಕಾಗಿ ಕಾಣುತ್ತೆ, ಅಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ಲೆಹೆಂಗಾ ಹೊಲಿಯೋದು ಈ ಫ್ರಿಲ್ಲು ಯಾವಾಗ ಒಂದು ಈವನಲ್ಲಿ ಬರುತ್ತೋ ಸೊ ಆವಾಗ ಲೆಹೆಂಗಾ ತುಂಬ ಚೆನ್ನಾಗಿ ಲುಕ್ ಬರುತ್ತೆ. ಮತ್ತು ಎಷ್ಟು ಬಟ್ಟೆ ತೊಗೊಂಡು ನಾವು ಲೆಹೆಂಗಾ ಹೊಲಿತೀವೋ ಅಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ಇಷ್ಟೇ ಮೀಟ್ರ್ ಯೂಸ್ ಮಾಡಬೇಕಂತ ಏನಿಲ್ಲ, ಮಿನಿಮಮ್ 3.5 ಮೀಟ್ರಿಂದನೂ ಬೇಕು. 4 ಮೀಟ್ರ್ ಓಕೆ, 4.5, 5, 6, 7. ನಾನು ಹೇಳಿದ್ನಲ್ಲ, ನನಗೆ 10 ಮೀಟ್ರ್ ಕೊಟ್ಟರು ನಾನು ಒಂದು ಲೆಹೆಂಗಾಗೆ ಫ್ರಿಲ್ ಹಿಡಿದು ರೆಡಿ ಮಾಡ್ತೀನಿ. ಸೊ ಅದು ನಾವು ಕಲ್ತಂಗೆ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ. ಮಿನಿಮಮ್ ನೀವೆಲ್ಲ ಮಾಡ್ತೀರಾ ಸ್ವಲ್ಪ ಚೆನ್ನಾಗಿ ಫ್ರಿಲ್ ಬರಬೇಕಂದ್ರೆ ಮಿನಿಮಮ್ 4 ಮೀಟ್ರ್ ಬಟ್ಟೆ ತಗೊಳ್ಳಿ. ಅದಕ್ಕಿಂತ ಕಡಿಮೆ ಇದೆ ಅಂದರೆ 3.5 ಮೀಟ್ರ್ ಬಟ್ಟೆ ದೊಡ್ಡವರಿಗೆ. ಚಿಕ್ಕವರಿಗೆ 3.5-3 ಮೀಟ್ರು ಇಷ್ಟ ಆದ್ರೂ ಸಾಕು. ಅದಕ್ಕಿಂತ ಕಡಿಮೆ ತೊಗೊಳ್ಳಿ. ಚಿಕ್ಕವರಿಗೂ ಒಂದು ಸ್ಯಾರಿ ಫುಲ್ಲು ಯೂಸ್ ಮಾಡಿ ಖಂಡಿತ 100% ಲೆಹೆಂಗಾ ಸ್ಟಿಚ್ ಮಾಡ್ಬೋದು. ಇವಾಗ ಯಾರ್ಯಾರು ನನ್ನ ಜೊತೆ ಲೆಹೆಂಗಾ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದ್ದೀರಾ, ನೀವು ಒಂದು ಸ್ಯಾರಿ ಫುಲ್ಲು ನಿಮ್ಮ ಮಕ್ಕಳಿಗೆ ಸ್ಟಿಚ್ ಮಾಡೋಂಗಿದ್ರೆ ಒಂದು ಸ್ಯಾರಿ ಫುಲ್ಲು ಯೂಸ್ ಮಾಡಿ. ನಾನು ಇವಾಗ ಹೇಳ್ಕೊಟ್ನಲ್ಲ ಆ ಫಾರ್ಮುಲಾ ಮಾಡಿ ಖಂಡಿತ ಬರುತ್ತೆ. ಒಂದು 2-3 ಸರಿ ವಿಡಿಯೋ ನೋಡಿ ಖಂಡಿತ ತಲೆಗೆ ಹೋಗುತ್ತೆ. ಸೊ ಫ್ರಿಲ್ ಹಿಡ್ದಿದ್ದೆಲ್ಲ ಆಯಿತು. ಸೊ ಇವಾಗ ನಮಗೆ ಎಷ್ಟು ಬರಬೇಕಿದು, ಈ ಅಗಲ 43 ಇಂಚು ಬರಬೇಕು. ಫಸ್ಟೇ ಹೇಳ್ದಂಗೆ 43 ಇಂಚು ಬರಬೇಕು. ನೋಡೋಣ 43 ಇಂಚು ಬಂದಿದೆಯಾ, ಕಡಿಮೆ ಬಂದಿದೆಯಾ. ಎಕ್ಸಾಕ್ಟಾಗಿ ಬರುತ್ತೆ ಅಂತ ನಾನು ಹೇಳಲ್ಲ, ಒಂಚೂರು ಹೆಚ್ಚು ಕಡಿಮೆ ಬರುತ್ತೆ. ಸೊ ಅದನ್ನು ಸರಿ ಮಾಡ್ಕೊಳ್ಳೋಣ. ಸೊ ನೋಡಿ ಎಕ್ಸಾಕ್ಟಾಗಿ ನನಗೆ 43 ಇಂಚ್ ಬಂದಿಲ್ಲ, 42.5 ಬಂದಿದೆ. ಯಾಕಂದರೆ ನಾನು ಸ್ವಲ್ಪ ಒಳಗಡೆ ಸೇರಿಸಿ ಕೊಟ್ಟಿದ್ದೀನಿ. ನೋಡಿ 1/2 ಇಂಚ್ ಏನು ನಡೆಯುತ್ತೆ, ಪರವಾಗಿಲ್ಲ. 1/2 ಇಂಚು ನಾವು ಲೂಸಿಂಗಿಗೆ ಅಂತ 5 ಇಂಚು ತೊಗೊಂಡಿದ್ದೀವಿ. 1/2 ಇಂಚ್ ಕಡಿಮೆ ಬಂದರೆ ಏನು ತೊಂದರೆ ಇಲ್ಲ. ಸೊ 1/2 ಇಂಚೆಲ್ಲ ಕಡಿಮೆ ಬಂದರೆ ಏನು ತಲೆ ಕೆಡಿಸ್ಕೊಬೇಡಿ. ನಾನು ಹೇಳಿಕೊಟ್ಟಿರೋ ಫಾರ್ಮುಲಾ ಯೂಸ್ ಮಾಡಿ, ಕರೆಕ್ಟಾಗಿ ಎಕ್ಸಾಕ್ಟಾಗಿ ಬರುತ್ತೆ. 1 ಇಂಚ್ 1/2 ಇಂಚ್ ಕಡಿಮೆ ಬಂದರೆ ಏನು ತಲೆ ಕೆಡಿಸ್ಕೊಂಬಿಡಿ, ಹಾಗೆ ಕಂಟಿನ್ಯೂ ಮಾಡಿ ಸ್ಟಿಚ್ ಮಾಡಿ. ಇನ್ ಕೇಸ್ 2 ಇಂಚು 3 ಇಂಚೆಲ್ಲ ಕಡಿಮೆ ಬಂದರೆ ನೋಡಿ ಇಲ್ಲಿ ಬಿಚ್ಚಿ ಈ ಸ್ಟಾರ್ಟಿಂಗ್ದೊಂದು ಫ್ರಿಲ್ಲು, ಹಾಗೆ ಈ ಎಂಡಿಂಗ್ದೊಂದು ಫ್ರಿಲ್ಲು. ಸೊ ಇದನ್ನು ಬಿಚ್ಚಿ ಒಂಚೂರು ಅಗಲ ಮಾಡ್ಕೊಳ್ಳಿ ಬಟ್ಟೆ, 2 ಇಂಚು 3 ಇಂಚು ಕಡಿಮೆ ಬಂದರೆ. ಸೊ ಆವಾಗ ಸರಿ ಬರುತ್ತೆ. ಸೊ ಈಗ ಇದಕ್ಕೆ ನಾವು ಬೆಲ್ಟ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ನೋಡಿ ನಾನೇನು ಫ್ರಿಲ್ ಹಿಡ್ದಿದ್ದೀನಿ, ಟೇಬಲ್ ಮೇಲೆ ಹಾಕಿದ್ದೀನಿ. ನೋಡಿ ಒಂದೇ ಈವನ್ ಆಗಿ ಫ್ರಿಲ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ. ನಾನು ಇನ್ನೂ ಇದನ್ನು ಐರನ್ ಮಾಡಿಲ್ಲ, ಐರನ್ ಮಾಡೋದು ದೂರದ ಮಾತು, ಬರೀ ಸ್ಟಿಚ್ ಮಾಡಿದ್ದೀನಿ. ಇನ್ನೂ ಬೆಲ್ಟೆಲ್ಲ ರೆಡಿ ಮಾಡಬೇಕು. ಸಕ್ಕದಾಗಿ ಬರುತ್ತೆ ವೇರ್ ಮಾಡಿದಾಗ. ನಂಗೆ ಲೆಹಂಗಾ ಹೊಲಿಯೋದಂದರೆ ತುಂಬ ಖುಷಿಯಾಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಇದಕ್ಕೆ ಬೆಲ್ಟ್ ಮಾಡೋಣ. ಸೊ ಇದನ್ನು ಈ ರೀತಿ ಫೋಲ್ಡೆಡಲ್ಲಿ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಫೋಲ್ಡೆಡಲ್ಲಿ ಹಾಕ್ಕೊಳ್ಳಿ. ಸೊ ಈಗ ಇಲ್ಲಿ ನಾವು ಬೆಲ್ಟ್ ಮಾಡಬೇಕು. ಸೊ ಬೆಲ್ಟು ಎಷ್ಟು, 43 ಇಂಚು. ಸೊ ಬೆಲ್ಟ್ ಬಂದು 43 ಇಂಚು. ನಾನು ಫ್ರಿಲ್ ಹಿಡಿಯೋವಾಗ 1/2 ಇಂಚು ಕಡಿಮೆ ಆಯಿತು. ಸೊ 42.5 ಬಂದಿದೆ. ಸೊ ಅಷ್ಟಕ್ಕೆ ಮಾಡ್ಕೊಳ್ಳೋಣ. 42.5ರಲ್ಲಿ ಅರ್ಧ ಅಂದರೆ 21.25. ಸೊ ಟೋಟಲ್ ಇದ್ರದ್ದು ಬೆಲ್ಟ್ ರೆಡಿ ಮಾಡ್ಕೊಬೇಕಾಗಿರೋದು ಪೂರ್ಣ ಸುತ್ತಳತೆ ಬಂದು 42.5. ಸೊ 42.5ಗೆ 2 ಇಂಚು ಸೇರಿಸ್ಕೊಳ್ಬೇಕು. ಏನಕ್ಕೆ ಅಂದರೆ ಆ ಕಡೆ ಎಡ್ಜ್ ಈ ಕಡೆ ಎಡ್ಜಲ್ಲಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಮಡ್ಚಿ. ಸೊ ಅದಕ್ಕೆ ಸೊ ನೋಡಿ ಆವಾಗಲೇ ನಾನು ಎತ್ತಿಟ್ನಲ್ಲ ಎಕ್ಸ್ಟ್ರಾ ಬಂದಿದ್ದು. ಸೊ ಇದನ್ನು ನಾನು ಬೆಲ್ಟಿಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಬಂದು ನಾನು ಇದನ್ನು ಎಷ್ಟು ಅಗಲ ತೊಗೊಂಡಿದ್ದೀನಿ ಅಂದರೆ 2 ಇಂಚು ಏನು ಬೆಲ್ಟ್ ಮಾಡ್ತಾ ಇರೋದು 2 ಇಂಚು ಬೆಲ್ಟ್ ಮಾಡಿದ್ರೆ ನಾವು 5 ಇಂಚು ಅಗಲಕ್ಕೆ ಬಟ್ಟೆ ತೊಗೊಳ್ಬೇಕು. ಯಾಕಂದರೆ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಿ ಬೆಲ್ಟನ್ನ. 1/2 ಇಂಚು ಫೋಲ್ಡೆಡ್ಗೆ ಹೋಗುತ್ತೆ, ಈ ಕಡೆಯೂ ಅಷ್ಟೇ 1/2 ಇಂಚು ಫೋಲ್ಡೆಡ್ಗೆ ಹೋಗುತ್ತೆ. ಸೊ ಬೆಲ್ಟು ಯಾವ ಥರ ಹೇಳಿ ರೆಡಿ ಆಗೋದು, ಇನ್ಸೈಡು ಈ ಸೈಡು ನೋಡಿ ಈ ರೀತಿ ಬೆಲ್ಟ್ ರೆಡಿ ಆಗುತ್ತೆ. ಸೊ ಈ ರೀತಿ ಬೆಲ್ಟ್ ರೆಡಿ ಆಗೋಕ್ಕೆ 5 ಇಂಚು 2 ಇಂಚು ಬೆಲ್ಟ್ ಮಾಡ್ತೀವಿ ಅಂದರೆ 5 ಇಂಚು ಬಟ್ಟೆ ಬೇಕು. ಇನ್ ಕೇಸ್ ನೀವು ಬೆಲ್ಟ್ ಇಂಚು ದೊಡ್ಡದಾಗಿ ಮಾಡ್ತೀರಾ ಅಂದರೆ 3 ಇಂಚು ಬೆಲ್ಟ್ ಮಾಡ್ತೀರಾ ಅಂದ್ಕೊಳ್ಳಿ. 3 ಇಂಚು ತುಂಬ ದೊಡ್ಡದಾಗುತ್ತೆ, ಮಾಡ್ತೀರಾ ಅಂದ್ಕೊಳ್ಳಿ. 3 ಇಂಚು ಬೆಲ್ಟ್ಗೆ ನೀವು ಎಷ್ಟು ತೊಗೊಳ್ಬೇಕು, 7 ಇಂಚು ಬಟ್ಟೆ ಅಗಲ ತೊಗೊಳ್ಬೇಕು. ಸೊ ಹಾಗೆ ಈಗ 2 ಇಂಚು ಬೆಲ್ಟ್ಗೆ ನಾನು 5 ಇಂಚು ಅಗಲ ತೊಗೊಂಡಿದ್ದೀನಿ. ಸೊ ಅಗಲ ಬಂದು 42.5 ಏನಿದೆ ಅದಕ್ಕೆ 2 ಇಂಚು ಎಕ್ಸ್ಟ್ರಾ. ಯಾಕಂದರೆ ಇಲ್ಲಿ ಮಡ್ಚಿ ಸ್ಟಿಚ್ ಮಾಡಲಿಕ್ಕೆ 1 ಇಂಚು, ಹಾಗೆ ಈ ಕಡೆ ಎಡ್ಜು ಮಡ್ಚಿ ಸ್ಟಿಚ್ ಮಾಡಲಿಕ್ಕೆ 1 ಇಂಚು. ಸೊ ಟೋಟಲ್ 2 ಇಂಚು. 42.5 ಪ್ಲಸ್ 2 44.5 ತೊಗೊಳ್ಬೇಕು. ನೋಡಿ 44.25 ಇದೆ, ನಡೆಯುತ್ತೆ. ಸೊ ಇಷ್ಟೇ ಬಟ್ಟೆ. ಲೈನಿಂಗ್ ಕೂಡ ನೀವು ತೊಗೊಳ್ಬೇಕು. ನಿಮ್ಮ ಹತ್ರ ಉದ್ದಕ್ಕೆ ಬಟ್ಟೆ ಇಲ್ಲ ಅಂದರೆ ನೋಡಿ ಈ ರೀತಿ ಪೀಸ್ ತೊಗೊಳ್ಳಿ. ಮೇನ್ ಫ್ಯಾಬ್ರಿಕ್ ಆದರೂ ಸರಿ, ಲೈನಿಂಗ್ ಆದರೂ ಸರಿ. ನನ್ನ ಹತ್ರ ರೆಡ್ ಕಲರ್ ಲೈನಿಂಗ್ ಖಾಲಿಯಾಗಿದೆ. ಲೆಹಂಗಾ ಅದೇನು ಲೈನಿಂಗ್ ಇದೆ ಅದೇ ಯೂಸ್ ಮಾಡ್ಕೋತಾ ಇದ್ದೀನಿ, ನಡೆಯುತ್ತೆ, ಪರವಾಗಿಲ್ಲ, ಟ್ರಾನ್ಸ್ಪರೆಂಟ್ ಏನಿಲ್ಲ ಇದು. ಇದನ್ನು ಈ ರೀತಿ ಜಾಯಿನ್ ಮಾಡಿಕೊಂಡು
ಇದ್ರ ಸುತ್ತ ಇದ್ರ ಮೇಲೆ ಇದನ್ನು ಜಾಯಿನ್ ಮಾಡಿ ತೋರಿಸ್ತೀನಿ ನಿಮಗೆ. ಜಾಯಿನ್ ಮಾಡ್ಕೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕ್ಕು ಕೂಡ ಅಷ್ಟೇ, ನನಗೆ ಒಂದೇ ಏಕ ಪೀಸ್ ಸಿಕ್ಕಿಲ್ಲ, ಜಾಯಿನ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಜಾಯಿನ್ ಮಾಡಿಕೊಂಡು ನೋಡಿ, ಇದು ಸೀದಾ, ಇದು ಉಲ್ಟಾ ಮೇಲೆ ಲೈನಿಂಗ್ನ ಇಟ್ಟು ಈ ರೀತಿ ಇದ್ರ ಸುತ್ತ ಈ ಕಡೆ ಹಾಗೆ ಈ ಕಡೆ ಸುತ್ತನೂ ಸ್ಟಿಚ್ ಹಾಕ್ಕೊಳ್ಬೇಕು. ಸ್ಟಿಚ್ ಹಾಕಿ ನಾನು ಯಾವ ರೀತಿ ಸ್ಟಿಚ್ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಸೊ ನೋಡಿ, ಮೇನ್ ಫ್ಯಾಬ್ರಿಕ್ಗೆ ಈ ರೀತಿ ಲೈನಿಂಗ್ ಇಟ್ಟು ಸುತ್ತ 4 ಕಡೆ ಸ್ಟಿಚ್ ಹಾಕಿ, ಏನು ಸಪ್ರೇಟ್ ಇರುತ್ತೆ ಮೇನ್ ಫ್ಯಾಬ್ರಿಕ್ಕು ಹಾಗೆ ಲೈನಿಂಗು, ಅದನ್ನು ಒಂದು ಪೀಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸ್ಟಿಫಾಗಿ ಬರುತ್ತೆ ಬೆಲ್ಟ್ ಈ ರೀತಿ ಮಾಡೋದ್ರಿಂದ. ಸೊ ಇದಾದ ಮೇಲೆ ನಾವು ರೆಡಿ ಮಾಡ್ತಾ ಇರೋದು ಬೆಲ್ಟ್ನ 2 ಇಂಚ್ಗೆ. ಸೊ 2 ಇಂಚ್ ಅಗಲಕ್ಕೆ ಕ್ಯಾನ್ವಸ್, ಅಂದರೆ ಡ್ರೆಸ್ಸಿಗೆಲ್ಲ ನಾವು ಹಾಕ್ತೀವಲ್ಲ ನೆಕ್ಗೆ, ಸೊ ಆ ಕ್ಯಾನ್ವಸ್ನ 2 ಇಂಚ್ ಅಗಲಕ್ಕೆ ತೊಗೊಳ್ಬೇಕು. ನೋಡಿ 2 ಇಂಚ್ ಅಗಲಕ್ಕೆ ತೊಗೊಂಡಿದ್ದೀನಿ. ಸೊ ಈ 2 ಇಂಚ್ ಅಗಲಕ್ಕೆ ತೊಗೊಂಡು ನೋಡಿ, ಇಲ್ಲಿ ಈ ರೀತಿ ಇಟ್ಟು ಐರನ್ ಮಾಡ್ಕೊಳ್ಬೇಕು. ಸೊ ಏನಕ್ಕೆ ಈ ರೀತಿ ಸ್ವಲ್ಪ ಇಲ್ಲಿ ಬಿಡಬೇಕು ಅಂದರೆ, ಇದನ್ನು ಮಡಚಿ ಸ್ಟಿಚ್ ಮಾಡ್ಕೊಳ್ಳೋ ಥರ ಇರಬೇಕು, ಈ ಥರ. ಸೊ ಇಲ್ಲಿ ಒಂದು 1/2 ಇಂಚಷ್ಟು ಬಟ್ಟೆ ಬಿಟ್ಟು ಇದನ್ನು ಅದ್ರ ಮೇಲೆ ಇದನ್ನಿಟ್ಟು ಐರನ್ ಮಾಡ್ಕೊಳ್ಬೇಕು. ಐರನ್ ಮಾಡಿ ತೋರಿಸ್ತೀನಿ. ಈ ರೀತಿ ಇಲ್ಲಿ ಮಡಚಿ ಹೊಲಿಲಿಕ್ಕೆ ನಾನು ಈ ರೀತಿ ಬಟ್ಟೆ ಬಿಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಮಡಚಿ ಸ್ಟಿಚ್ ಹಾಕೊಳ್ಳೋಣ. ಸೊ ಬನ್ನಿ ಮಿಷಿನ್ ಮೇಲೆ ತೋರಿಸ್ತೀನಿ. ನೋಡಿ, ಇದನ್ನು ಈ ರೀತಿ ಮಡಚಿ ಈ ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ಳಿ. ಈ ಕಡೆ ಅಲ್ಲ, ಈ ಕಡೆ. ಅದು ಹೊರಗಡೆಯಿಂದ ನೋಡೋಕ್ಕೆ ನಮಗೆ ಪಾಯಿಂಟೆಡ್ ಸ್ಟಿಚ್ ಥರ ಕಾಣಿಸ್ಬೇಕು ನೀಟಾಗಿ. ನೋಡಿ ಈ ರೀತಿ. ಸೊ ಇನ್ನೊಂದು ಸೈಡ್ ಏನು ಮಡಚಿ ಸ್ಟಿಚ್ ಮಾಡ್ಕೊಳ್ಳೋದು ಬೇಡ. ಸೊ ಇದು ಹೀಗೆ ಇರಲಿ. ಸೊ ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಫ್ರಿಲ್ ಹಿಡಿದು ಲೆಹೆಂಗಾ, ಸೊ ಇದನ್ನು ತೊಗೊಳ್ಳಿ. ಸೊ ಇದನ್ನು ತೊಗೊಂಡು ಉಲ್ಟಾ ಹಾಕ್ಕೊಳ್ಳಿ. ಉಲ್ಟಾ ನೋಡಿ, ಈ ರೀತಿ ಉಲ್ಟಾ ಹಾಕ್ಕೊಂಡು ಇದಿದೆಯಲ್ಲ ಕ್ಯಾನ್ವಸ್ಸು ಫ್ರಂಟಿಗೆ ಬರಬೇಕು. ಸೊ ನೋಡಿ, ಲೆಹೆಂಗಾ ಈ ರೀತಿ ಉಲ್ಟಾ ಹಾಕ್ಕೊಳ್ಳಿ. ಉಲ್ಟಾ ಹಾಕ್ಕೊಂಡು ನೋಡಿ, ಕ್ಯಾನ್ವಸ್ ಇರೋ ಕಡೆ ಅಲ್ಲ, ಕ್ಯಾನ್ವಸ್ ಇಲ್ದಿರೋ ಕಡೆ ನೋಡಿ ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡು ನಾವೇನು 1 ಇಂಚಷ್ಟು ಮುಂದೆ ಬಿಡಿ, ಇದನ್ನು 1 ಇಂಚಷ್ಟು ಮುಂದೆ ಬಿಟ್ಟು ಅಟ್ಯಾಚ್ ಮಾಡ್ಕೊಳ್ತಾ ಹೋಗಿ 1/2 ಇಂಚು ಮಾರ್ಜಿನಲ್ಲಿ. ಸೊ ಈ ಕ್ಯಾನ್ವಸ್ ಅಟ್ಯಾಚ್ ಬಂದು ಫ್ರಂಟ್ ಅಂದರೆ ಈ ಟಾಪ್ ಸೈಡ್ ಬರಬೇಕು. ಸೊ ಹಾಗಾಗಿ ಈ ರೀತಿ ಹಾಕ್ಕೊಳ್ಬೇಕು. ಸೊ ನೋಡಿ, ಇಲ್ಲಿ 1 ಇಂಚಷ್ಟು ಎಕ್ಸ್ಟ್ರಾ ಇದೆ. ಸೊ ಅದನ್ನು ಹಾಗೆ ಮುಂದಕ್ಕೆ ಬಿಟ್ಕೋಬೇಕು. ನೋಡಿ, ಇಲ್ಲಿ ಎಕ್ಸ್ಟ್ರಾ ಇದೆ. ಸೊ ಆ ಸೈಡು ಎಕ್ಸ್ಟ್ರಾ ಬಿಟ್ಟಿದ್ದೀವಿ. ಸೊ ಇವಾಗ ಲೆಹೆಂಗಾನ ಸೀದಾ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಹಾಕ್ಕೊಳ್ಳಿ ಲೆಹೆಂಗಾನ. ಈ ರೀತಿ ಹಾಕ್ಕೊಂಡು ಇದೇನಿದೆ ಕಚ್ಚೆ ಟಾಪ್ ಸೈಡಿಗೆ ತಳ್ಕೊಂಡು ಈ ಬೆಲ್ಟ್ ಪಟ್ಟಿ ಏನಿದೆ ಇದ್ರ ಮೇಲೆ ಎಡ್ಜ್ ಸ್ಟಿಚ್ ಹಾಕ್ಕೊಳ್ಳಿ. ಫ್ಲಾಟಾಗಿ ಹಿಡಿದು ಎಳ್ಕೊಂಡು ಹಾಕ್ಕೊಳ್ಳಿ, ಯಾವುದೇ ಲೂಸ್ ಕೊಡಬೇಡಿ. ನೋಡಿ ಈ ರೀತಿ.
ನೋಡಿ ಈ ರೀತಿ ಟಾಪ್ ಸೈಡಲ್ಲಿ ಕಚ್ಚೆ ಮೇಲಕ್ಕೆ ಬಂದಿದೆ. ಸೊ ಇದು ಮೇನು ನೋಡ್ಕೊಳ್ಳಿ. ಸೊ ಇವಾಗ ಸೀದಾ ಹಾಕೊಳ್ಳೋಣ ಲೆಹಂಗಾನ. ನೋಡಿ ಈ ರೀತಿ ಹಾಕ್ಕೊಂಡು ಇದೇನಿದೆ ಎಕ್ಸ್ಟ್ರಾ ನೋಡಿ, ಇಷ್ಟು ಜಾಸ್ತಿ ಅನಿಸಿದ್ರೆ ನೀವು ಕಟ್ ಮಾಡ್ಕೊಳ್ಬೋದು ಆರಾಮಾಗಿ. ಇದನ್ನು ನೋಡಿ ಈ ರೀತಿ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ರೀತಿ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳಿ. ಈ ಲೆಹಂಗಾ ಏನಿದೆ ಅದಕ್ಕೆ ಕರೆಕ್ಟಾಗಿ ಬರಬೇಕದು, ಈ ರೀತಿ ಫಿನಿಶಿಂಗು. ಸೊ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ. ಸೊ ಹಾಗೆ ಈ ಎಡ್ಜಲ್ಲೂ ಸ್ಟಿಚ್ ಹಾಕೊಳ್ಳಿ. ನೋಡಿ ಈ ರೀತಿ ಫಿನಿಶಿಂಗ್ ಬರಬೇಕು. ಸೊ ಈ ಸೈಡಲ್ಲೂ ಅಷ್ಟೇ ಸೇಮ್ ಅದೇ ಥರ ಮಾಡ್ಕೊಳ್ಳಿ. ಈ ಸೈಡು ಅಷ್ಟೇ ಸೇಮ್ ನೋಡಿ ಈ ರೀತಿ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ರೀತಿ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಸೊ ಇಷ್ಟು ಆದಮೇಲೆ ಇವಾಗ ಫೈನಲ್ ಏನು ಮಾಡಬೇಕು, ಇದೆಯಲ್ಲ ಈ ಎಡ್ಜನ್ನ ನಾವಿಲ್ಲಿ ಎಡ್ಜ್ ಸ್ಟಿಚ್ ಹಾಕಿರ್ತೀವಿ ಅಥವಾ ಅಟ್ಯಾಚ್ ಮಾಡ್ಕೊಂಡಿರೋ ಸ್ಟಿಚ್ಚು ಇಲ್ಲಿ ಕಾಣ್ತಾ ಇರುತ್ತೆ ನಮಗೆ. ಆ ಸ್ಟಿಚ್ ಮೇಲೆ ನೋಡಿ ಈ ರೀತಿ ಕರೆಕ್ಟಾಗಿ ಫಿನಿಶಿಂಗ್ ನೀಟಾಗಿ ಬರಬೇಕು. ಯಾಕಂದರೆ ಬೆಲ್ಟು ಲೆಹಂಗಾದಲ್ಲಿ ಬೆಲ್ಟೇ ಮೇಯ್ನು. ಸೊ ಈ ರೀತಿ ಇಟ್ಟು ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಳ್ತಾ ಹೋಗಿ. ನೋಡಿ ಎಷ್ಟು ಫ್ಲಾಟಾಗಿ ಬಂದಿದೆ ಬೆಲ್ಟು. ಅಂದರೆ ಇನ್ನೂ ಐರನ್ ಮಾಡಿಲ್ಲ, ಅಷ್ಟು ಫ್ಲಾಟಾಗಿ ಬಂದಿದೆ. ಐರನ್ ಮಾಡೋ ನೆಸೆಸಿಟಿನೇ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಈಗ ಇದನ್ನು ಉಲ್ಟಾ ಹಾಕೊಳ್ಳೋಣ. ಲೆಹಂಗಾ ಎರಡೂ ಸೈಡ್ ಜೋಡಿಸ್ಕೊಳ್ಳೋಣ. ಸೊ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಎರಡೂ ಉಲ್ಟಾ ಕಡೆಯಿಂದ. ಇವಾಗ ಇದನ್ನು ಜಾಯಿನ್ ಮಾಡ್ಕೊಳ್ಳೋಣ. ಸೊ ಯಾವ ರೀತಿ ಜಾಯಿನ್ ಮಾಡ್ಕೊಳ್ಳೋದು ನೋಡಿ, ಇದು ಎರಡೂ ಈಕ್ವಲ್ ಆಗಿ ಇಟ್ಕೊಳ್ಳಿ. ಈಕ್ವಲ್ ಆಗಿ ಇಟ್ಕೊಂಡು ಮೇಲ್ಗಡೆಯಿಂದ ಈ ಬೆಲ್ಟ್ ಮೇಲೆಯಿಂದ 5 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಸೊ 5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಎರಡು ಈಕ್ವಲ್ ಆಗಿ ಇಟ್ಕೊಂಡು ಇಲ್ಲಿ ಈ ಮಡ್ಚಿ ಸ್ಟಿಚ್ ಮಾಡಿದ್ದೀವಲ್ಲ ಈ ಎಡ್ಜಲ್ಲಿ ನೇರ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ನೋಡಿ ಈ ರೀತಿ. ನಲ್ಲಿ ನಮ್ಮ ಲೆಹಂಗಾ ರೆಡಿ. ಟರ್ನ್ ಮಾಡಿ ತೋರಿಸ್ತೀನಿ ಬನ್ನಿ ಟೇಬಲ್ ಮೇಲೆ ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ನೋಡಿ ಟರ್ನ್ ಆದಮೇಲೆ ಲೆಹಂಗಾ ಹೇಗೆ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಫ್ರಿಲ್ ನೋಡಿ ಯಾವ ರೀತಿ ಬಂದಿದೆ. ನಾನು ಇನ್ನೂ ಐರನ್ ಮಾಡಿಲ್ಲ. ಐರನ್ ಮಾಡೋಕ್ಕೆ ಕೊಟ್ಟರೆ ಐರನ್ ಎಲ್ಲ ಆದಮೇಲೆ ಸಖತ್ತಾಗಿ ಲುಕ್ ಬರುತ್ತಿದ್ದು ನೋಡಿ ಈ ರೀತಿ ಬಂದಿದೆ. ಸೊ ಇದನ್ನು ಪೂರ್ತಿ ತೋರಿಸ್ಬೇಕಂದ್ರೆ ನನ್ನ ಟೇಬಲಲ್ಲಿ ಸಾಲಲ್ಲ, ಹಾಗೆ ಕ್ಯಾಮ್ರಾದಲ್ಲಿ ಕವರ್ ಆಗಲ್ಲ. ಸೊ ಮೇನ್ ಪ್ರಾಬ್ಲಮ್ ಅದು. ನೋಡಿ ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ನಾವು ಅದ್ರಲ್ಲಿ ಸರಿ ನನ್ನ ಕೆಲಸ ನನ್ನ ಕಣ್ಮುಂದೆ ನನಗೆ ಇಷ್ಟ ಆಗೋ ಥರ ಬಂದುಬಿಟ್ರೆ ನನ್ನ ಬೆನ್ನನ್ನು ನಾನೇ ತಟ್ಕೊಂಡಿರೋದು ಉಂಟು. ನಾನು ಹೇಳ್ಕೊಳ್ತಾ ಇಲ್ಲ, ಬಟ್ ಇರೋದು ಗುಡ್ ವಿಜಯಲಕ್ಷ್ಮಿ ಅಂತ ನನ್ನ ಬೆನ್ನನ್ನು ನಾನೇ ತಟ್ಕೊಂಡಿದ್ದೀನಿ. ಅಷ್ಟು ಖುಷಿಯಾಗುತ್ತೆ ಕೆಲಸ ನೋಡಿದಾಗ. ಸೊ ಒಂದು ಪಾಯಿಂಟು ಎಲ್ಲೂ ಮಿಸ್ ಮಾಡ್ದಿರಾ ನಾನು ನಿಮ್ಗೆ ಹೇಗೆ ಕಟ್ಟಿಂಗ್ ಮಾಡ್ಕೊಳ್ಳೋದು, ಹೇಗೆ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅನ್ನೋ ಫುಲ್ಲು ಡೀಟೇಲಾಗಿ ತೋರಿಸಿದ್ದೀನಿ. ಖಂಡಿತ ಈ ವಿಡಿಯೋ ನೋಡಿದ ತಕ್ಷಣ ಆರಾಮ್ಸಿ ನೀವು
ಲೆಹಂಗಾ ಸ್ಟಿಚಿಂಗ್ ಮಾಡ್ಕೊಳ್ಬೋದು. ಸೊ ಆರಾಮ್ಸೆ ಈ ವಿಡಿಯೋ ನೋಡಿದ ತಕ್ಷಣ ನೀವು ಲೆಹಂಗಾ ಸ್ಟಿಚ್ ಮಾಡ್ಕೊಳ್ಬೋದು. ಸೊ ನೋಡಿ, ಇಲ್ಲಿ ನೀವೊಂದು ಟೈಯಿಂಗ್ ಮಾಡಿ ಹಾಕ್ಕೊಂಡ್ರೆ, ಕಟ್ಟೋದು ಮಾಡಿ ಹಾಕ್ಕೊಂಡ್ರೆ ಕಟ್ಕೊಳ್ಬೋದು. ಸೊ ಬೇಕು ಅಂದರೆ ನೀವು ಇಲ್ಲಿ ಲಟ್ಕನ್ನೆಲ್ಲ ಮಾಡಿ ಹಾಕ್ಕೊಳ್ಬೋದು. ಸೊ ಲಟ್ಕನ್ನೆಲ್ಲ ಮಾಡಿ ಇಲ್ಲಿ ಅಟ್ಯಾಚ್ ಮಾಡಿ ಬಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ನಮ್ಮ ಕಸ್ಟಮರ್ಗೆ ಇಷ್ಟೇ ಸಾಕು, ಲಟ್ಕನ್ನೆಲ್ಲ ಬೇಡ ಅಂತ ಹೇಳಿದ್ದಾರೆ. ಸೊ ಇಲ್ಲೊಂದು ಟೈಯಿಂಗ್ ಮಾಡಿ ಹಾಕ್ತೀನಿ. ಸೊ ಫೈನಲಿ ನಮ್ಮ ಲೆಹಂಗಾ ಕಂಪ್ಲೀಟು. ಸೊ ಓಕೆ, ಟಾಪಿಕ್ ಇಷ್ಟ ಆಯಿತು ಅಂದರೆ ಇಷ್ಟ ಆಯಿತು ಅಂತ ಅಂದ್ಕೊಳ್ಳಿ. ಇಷ್ಟ ಆದರೆ ಲೈಕು, ಇಲ್ಲ ಅಂದರೆ ಡಿಸ್ಲೈಕು, ಏನೋ ಒಂದು ಕೊಡಿ. ನನ್ನ ಲೆಹಂಗಾ ಕಾನ್ಸೆಪ್ಟ್ ಇಲ್ಲಿಗೆ ಮುಗಿಯುತ್ತೆ. ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.